B.Ed ಫಸ್ಟ್ ಸೆಮಿಸ್ಟರ್ PC 3 ಶೈಕ್ಷಣಿಕ ತಂತ್ರಜ್ಞಾನದ ತಳಹದಿ ಘಟಕ 1ರಲ್ಲಿ ವ್ಯವಸ್ಥಾ ಮಾರ್ಗ ಸಿಸ್ಟಮ್ಸ್ ಅಪ್ರೋಚ್. ಪೀಠಿಕೆ: ವ್ಯವಸ್ಥಾ ಮಾರ್ಗವು ಆಧುನಿಕ ಆವಿಷ್ಕಾರವಾಗಿದ್ದು ಶೈಕ್ಷಣಿಕ ರಂಗಕ್ಕೆ ಇತ್ತೀಚೆಗೆ ಪರಿಚಯಿಸಲಾಗಿದ್ದು, ಇದು ಪ್ರತಿಕ್ರಿಯೆಗಳಿಗೆ, ಬೋಧನೆ, ಕಲಿಕೆ, ಮೌಲ್ಯಮಾಪನ ಎಲ್ಲವೂ ಅತ್ಯಂತ ಪರಿಣಾಮಕಾರಿಯಾಗಿ ಜರುಗುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ವ್ಯವಸ್ಥಾ ಮಾರ್ಗಕ್ಕೆ ವ್ಯವಸ್ಥಾ ಅಭಿಗಮನ ಎಂಬ ಪರ್ಯಾಯ ಪದವಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ವಿಧಾನಗಳಿಂದಾಗಿ ಬೋಧನಾ ವಿಷಯಗಳನ್ನು ಪ್ರಸ್ತುತಪಡಿಸುವಲ್ಲಿ ಬಹಳ ಸಹಾಯಕಾರಿಯಾಗಿದೆ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ವ್ಯವಸ್ಥಾ ಮಾರ್ಗವು ಪ್ರಾರಂಭವಾಯಿತು. ಈ ವಿಧಾನವನ್ನು ವಿವಿಧ ರೀತಿಯ ಯುದ್ಧ ನೀತಿಯನ್ನು ಅನುಸರಿಸುವುದಕ್ಕಾಗಿ ಅಳವಡಿಸಲಾಗಿತ್ತು. ಔದ್ಯೋಗಿಕ ಬೆಳವಣಿಗೆ ಮತ್ತು ವಿವಿಧ ಉದ್ಯಮಗಳ ಸಂರಚನೆ, ನಿರ್ವಹಣೆ ಮುಂತಾದವುಗಳಲ್ಲಿ ವಿವಿಧ ವ್ಯವಸ್ಥೆಗಳನ್ನು ರೂಪಿಸಲಾಯಿತು. ಅದೇ ರೀತಿ ವ್ಯವಸ್ಥಾ ಮಾರ್ಗವನ್ನು ವಾಣಿಜ್ಯ ಕ್ಷೇತ್ರಕ್ಕೂ ಅಳವಡಿಸಲಾಯಿತು. ಇತ್ತೀಚೆಗೆ ಇದನ್ನು ಶೈಕ್ಷಣಿಕ ರಂಗದಲ್ಲಿ ಅಳವಡಿಸಲಾಗಿದೆ. ಶೈಕ್ಷಣಿಕ ಕಾರ್ಯಕ್ರಮಗಳ ರೂಪರೇಷೆ, ಸಂಘಟನೆ, ಆಡಳಿತ, ವಿಸ್ತರಣೆ ಹಾಗೂ ಸಂಶೋಧನೆ ಮೊದಲಾದವುಗಳಿಗಾಗಿ ರೂಪಿಸಿಕೊಳ್ಳಲಾಗಿದೆ. ಬೋಧನೆ, ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ಇದನ್ನು ಬಳಸಿಕೊಳ್ಳಲಾಗುತ್ತಿದೆ. ಇಲ್ಲಿ ವ್ಯವಸ್ಥಾ ಮಾರ್ಗ ಎಂದರೇನು, ಯಾವ ರೀತಿಯಲ್ಲಿ ನಮ್ಮ ಸಿಸ್ಟಮ್ ಆಧುನಿಕ ಆವಿಷ್ಕಾರಕ್ಕೆ ಈ ಒಂದು ಶೈಕ್ಷಣಿಕ ರಂಗ ಬಂದಿದೆ ಅನ್ನೋದನ್ನು ನೋಡೋಣ. ಈ ಒಂದು ವ್ಯವಸ್ಥಾ ಮಾರ್ಗ ಆಧುನಿಕ ಯುಗದಲ್ಲಿ ಒಂದು ಆವಿಷ್ಕಾರಕ್ಕಿಂತ ಕಡಿಮೆಯಲ್ಲ. ಏಕೆಂದರೆ ಪ್ರತಿಯೊಂದು ಬೋಧನೆಗೆ, ಕಲಿಕೆಗೆ ಮೌಲ್ಯಮಾಪನ ಮಾಡಲೇಬೇಕು ಅಂದರೆ ನಮಗೆ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ಸಿಸ್ಟಮ್ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಂದಿನ ಪರೀಕ್ಷೆಗಳನ್ನು ನಾವು ಆನ್ಲೈನ್ ಮುಖಾಂತರ ಬರೆಯುತ್ತೇವೆ ಮತ್ತು ಮೌಲ್ಯಮಾಪನ ಕೂಡ ಆನ್ಲೈನ್ ಮುಖಾಂತರ ಆಗುತ್ತಿದೆ. ಹೀಗೆ ಎಲ್ಲ ಮಹತ್ವದ ಮಾತಾಗಿದೆ. ಅದೇ ರೀತಿಯಾಗಿ ಪರ್ಯಾಯವಾಗಿ ಆಧುನಿಕದ ಒಂದು ತಂತ್ರಜ್ಞಾನವನ್ನು ನೋಡಿದರೆ ವೈಜ್ಞಾನಿಕವಾಗಿ ಹಲವಾರು ವಿಷಯಗಳಲ್ಲಿ ನಾವು ಬಹಳ ಸಹಾಯಕಾರಿಯಾಗಿದೆ ಎಂದು ಹೇಳಬಹುದು. ಎರಡನೇ ಮಹಾಯುದ್ಧದ ಒಂದು ಸಂದರ್ಭದಲ್ಲಿ ಕೂಡ ವ್ಯವಸ್ಥಾ ಮಾರ್ಗ ಅಲ್ಲಿಂದೇ ಪ್ರಾರಂಭವಾಗಿತ್ತು. ಆದರೆ ಈ ಒಂದು ನೀತಿ ಕೂಡ ಔದ್ಯೋಗಿಕ ಆಗಲಿ ಬೆಳವಣಿಗೆ ಅಥವಾ ಉದ್ಯಮಗಳ ಸಂರಚನೆ, ಇಂತಹ ಎಲ್ಲ ವ್ಯವಸ್ಥಿತವಾಗಿ ವ್ಯಾಪಾರದಲ್ಲಿ ಆಗಿರ್ಬೋದು, ಹಲವಾರು ವಾಣಿಜ್ಯ ಕ್ಷೇತ್ರದಲ್ಲಿ ಕೂಡ ಮೊದಲಾದವುಗಳಲ್ಲಿ ಈ ಒಂದು ಬೋಧನೆಯ ಒಂದು ಕಲಿಕೆ ಕೂಡ ಪರಿಣಾಮಕಾರಿಯಾಗಿದೆ ತಂತ್ರಜ್ಞಾನದಿಂದ ಎಂದು ಹೇಳಬಹುದು. ವ್ಯವಸ್ಥಾ ಮಾರ್ಗದ ಅರ್ಥ, ಮೀನಿಂಗ್ ಆಫ್ ಸಿಸ್ಟಮ್ಸ್ ಅಪ್ರೋಚ್. ಇದು ಜೀವಶಾಸ್ತ್ರದ ಮೂಲದಿಂದ ಉತ್ಪತ್ತಿಯಾಗಿದ್ದು, ಈ ಪದವನ್ನು ಪ್ರಪ್ರಥಮವಾಗಿ ಬೆರಥಾಲನ್ ಎಂಬುವರು ಈ ಪದವನ್ನು ಉಪಯೋಗಿಸಿದರು. ಇದು ಜೀವಶಾಸ್ತ್ರದ ಮೂಲದಿಂದ ಉತ್ಪತ್ತಿಯಾಗಿ ಬಂದಿದೆ. ಇದನ್ನು ಮೊದಲನೇದಾಗಿ ಉಪಯೋಗಿಸಿದವರು ಬೆರಥಾಲನ್ರವರು. ವ್ಯವಸ್ಥಾ ಮಾರ್ಗವನ್ನು ಈಗಾಗಲೇ ಹೇಳಿದಂತೆ ವ್ಯವಸ್ಥೆಯ ಕ್ರಮ, ವ್ಯವಸ್ಥೆಯ ರೀತಿ, ವ್ಯವಸ್ಥೆಯ ವಿಶ್ಲೇಷಣೆ, ವ್ಯವಸ್ಥೆಯ ತಾಂತ್ರಿಕತೆ, ಕ್ರಿಯಾತ್ಮಕ ಸಂಶೋಧನಾ ಕಾರ್ಯ ಎಂಬ ಹಲವಾರು ರೀತಿಯಲ್ಲಿ ಹೆಸರಿಸುವುದುಂಟು. ಈ ರೀತಿಯಾಗಿ ವ್ಯವಸ್ಥೆ ಅಂತಕ್ಕಂಥದ್ದು ಅರ್ಥವನ್ನೇ ಕೊಡುತ್ತದೆ. ಒಂದು ಸರಿಯಾಗಿರ್ತಕ್ಕಂಥ ದಾರಿ ಅಂತಕ್ಕಂಥ ಅರ್ಥವನ್ನು ಕೂಡ ವ್ಯವಸ್ಥಾ ಮಾರ್ಗ ಅಂತಕ್ಕಂಥ ಪದವೇ ಸೂಚಿಸುವಂತೆ ವ್ಯವಸ್ಥೆಯ ಕ್ರಮ ಆಗಿರ್ಬೋದು, ರೀತಿ ಆಗಿರ್ಬೋದು, ಇದರ ಒಂದು ವಿಶ್ಲೇಷಣೆ ಕೂಡ ಒಂದು ರೀತಿಯ ವ್ಯವಸ್ಥೆಯ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಕ್ರಿಯೆಯ ಸಂಶೋಧನೆಯ ರೂಪದಲ್ಲಿ ಕಾರ್ಯವನ್ನು ಮಾಡುವ ಹಲವಾರು ರೀತಿಯ ಇದರ ಒಂದು ಹೆಸರುಂಟು ಎಂದು ಹೇಳಬಹುದು. ಕುಂಬಸ್ರವರು ವ್ಯವಸ್ಥಾ ಮಾರ್ಗವನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ. ವ್ಯವಸ್ಥಾ ಮಾರ್ಗದ ಅನ್ವಯವು ಮನುಷ್ಯ ದೇಹದ ಅನ್ವಯಕ್ಕೆ ಸಮೀಪವರ್ತಿಯಾಗಿದೆ. ಮಾನವನ ಶರೀರದ ಬಗ್ಗೆ ವೈದ್ಯನಿಗೆ ಏನೆಲ್ಲ ನಿಖರವಾಗಿ ಗೊತ್ತಿರಲಿಕ್ಕಿಲ್ಲ, ಆದರೆ ಶರೀರದಲ್ಲಿ ಕೆಲಸ ಮಾಡುವ ಉಪಾಂಗಗಳು, ಇಡೀ ಶರೀರದ ವ್ಯವಸ್ಥೆಯಲ್ಲಿ ಇವುಗಳ ಸಂಬಂಧವನ್ನು ಗಮನಿಸಿ ಕೆಲವು ನಿರ್ಣಯಗಳಿಗೆ ವೈದ್ಯರು ಬರಬಹುದು. ವೈದ್ಯರು ಶರೀರದಲ್ಲಿ ಹೃದಯ ಬಡಿತ, ರಕ್ತದ ಒತ್ತಡ, ತೂಕ, ಎತ್ತರ, ವಯಸ್ಸು, ಆಹಾರ, ನಿದ್ರೆ, ಬಿಳಿ ಮತ್ತು ಕೆಂಪು ರಕ್ತ ಕಣಗಳ ಪ್ರಮಾಣ ಮುಂತಾದವುಗಳಿಂದ ಆ ಶರೀರದ ವ್ಯಾಧಿಯನ್ನು ಕಂಡುಹಿಡಿಯುತ್ತಾನೆ. ಇಡೀ ಶರೀರವು ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಈ ಹೋಲಿಕೆ ಶರೀರಕ್ಕೂ ಮತ್ತು ಶಿಕ್ಷಣ ಕ್ಷೇತ್ರಕ್ಕೂ ಸಮಂಜಸವಲ್ಲದಿದ್ದರೂ ಅನುಕೂಲಕ್ಕಾಗಿ ನಾವು ಈ ಉದಾಹರಣೆಯನ್ನು ಗ್ರಹಿಸಬಹುದಾಗಿದೆ.
ವ್ಯವಸ್ಥೆ ಎಂಬ ಪದವು ಪರಸ್ಪರ ಸಂಬಂಧಿತವಾದ ಬಿಡಿ ಭಾಗಗಳ ಸಮಷ್ಟಿಯನ್ನು ಸೂಚಿಸುತ್ತದೆ. ಈ ಪದದ ಸೂಕ್ತವಾದ ಅರ್ಥವನ್ನು ಈ ಕೆಳಗಿನ ಕೆಲವು ವಾಕ್ಯಗಳಿಂದ ತಿಳಿಯಬಹುದಾಗಿದೆ. ಆ ವಾಕ್ಯಗಳಿಗಿಂತ ಮುಂಚೆ ನಾವು ಕುಂಸ್ರವರ ವ್ಯವಸ್ಥಾ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳೋಣ. ಇವರು ಹೇಳಿದಂತೆ ಮನುಷ್ಯನ ಒಂದು ದೇಹದ ಸಮರ್ಪಕವಾಗಿರ್ತಕ್ಕಂತಹ ನಿಖರವಾಗಿರ್ತಕ್ಕಂಥ ಶರೀರದಲ್ಲಿ ಕೆಲಸ ಮಾಡುವ ಹಲವಾರು ಅಂಗಗಳನ್ನು ನಾವು ನೋಡಿದ್ದೇವೆ. ಅಂದರೆ ವೈದ್ಯರು ಹೃದಯ ಬಡಿತದ ಒಂದು ತಂತ್ರಜ್ಞಾನದ ಕಂಡುಹಿಡಿದರು. ರಕ್ತದ ಒತ್ತಡಕ್ಕೆ ಯಾವ ರೀತಿಯಾಗಿ ರಕ್ತದ ಒತ್ತಡ ಮತ್ತು ತೂಕ ಎತ್ತರ ಇವೆಲ್ಲಗಳು ತಂತ್ರಜ್ಞಾನದ ಮೂಲಕ ನಾವು ನೋಡಬಹುದು. ಆಹಾರ, ನಿದ್ರೆ, ಬಿಳಿ ಮತ್ತು ಕೆಂಪು ಇರ್ತಕ್ಕಂಥ ರಕ್ತಗಳ ಕಣಗಳ ಒಂದು ಪ್ರಮಾಣ ಕೂಡ ನಾವು ಆ ಒಂದು ತಂತ್ರಜ್ಞಾನ ಈ ಒಂದು ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ ಎಷ್ಟೆಲ್ಲ ಬೆಳೆದು ಬಂದಿದೆ ಎಂಬ ಉದಾಹರಣೆ ಮೂಲಕ ನಾವು ನೋಡಬಹುದು. ವ್ಯಾಖ್ಯೆಗಳು. ಜಾನ್ಸನ್ ರವರ ಪ್ರಕಾರ ಯೋಚಿಸಿದಂತಹ ಒಂದು ಗುರಿಯನ್ನು ತಲುಪಲು ರೂಪಿಸಿದ ಅನೇಕ ಅಂಶಗಳು ಗುಂಪಿಗೆ ವ್ಯವಸ್ಥಾ ಕ್ರಮ ಎನ್ನುವರು. ಸೊ ಇಲ್ಲಿ ಯೋಚಿಸಿದಂತಹ ಒಂದು ಗುರಿ ಅಥವಾ ತಲುಪಬೇಕಾಗಿರ್ತಕ್ಕಂತಹ ಅನೇಕ ಅಂಶಗಳನ್ನು ನಾವು ವ್ಯವಸ್ಥಾ ಕ್ರಮ ಎಂದು ಹೇಳುತ್ತೇವೆ. ಉದಾಹರಣೆಗೆ ಯಾವುದೇ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಅಂದರೆ ಆ ಒಂದು ಗುರಿಗೆ ತಲುಪಬೇಕಾದ್ರೆ ನಾವೇನು ಮಾಡಬೇಕು, ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಎ.ಕೆ. ಜಲಾಲುದ್ದೀನ್ 1981ರಲ್ಲಿ ಇವರ ಪ್ರಕಾರ ಪೂರ್ವ ಯೋಜಿತ ಉದ್ದೇಶಗಳ ಸಾಧನೆಗಾಗಿ ಸ್ವಯಂ ಮಾರ್ಗದರ್ಶಕ ರೀತಿಯಲ್ಲಿ ಪರಸ್ಪರ ಸಂಬಂಧಿತ ಮತ್ತು ಪರಸ್ಪರ ಅವಲಂಬಿತ ಅಂಶಗಳನ್ನು ಹೊಂದಿದ ಚೈತನ್ಯವಾದ ಹಾಗೂ ಸಂಕೀರ್ಣವಾದ ಸಮಗ್ರತೆಯಿಂದಿರುವುದು ವ್ಯವಸ್ಥೆಯಾಗಿದೆ ಎಂದು ಹೇಳಿದ್ದಾರೆ. ಇವರ ಪ್ರಕಾರ ಅದಕ್ಕಿಂತ ಮುಂಚೆ ಅದರ ಉದ್ದೇಶಕ್ಕನುಗುಣವಾಗಿ ಸ್ವಯಂ ಆಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಪರಸ್ಪರ ರೀತಿಯಲ್ಲಿ ಪರಸ್ಪರ ತಮ್ಮಿಂದ ತಾವೇ ಅವಲಂಬಿತವಾಗಿರ್ತಕ್ಕಂಥ ಅಂಶವನ್ನು ಹೊಂದಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಸಂಕೀರ್ಣವಾಗಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದೇ ವ್ಯವಸ್ಥಾ ಮಾರ್ಗ ಎಂದು ಇವರು ಹೇಳಿದ್ದಾರೆ. ನೆಜ್ವಿಚ್ ರವರ ಪ್ರಕಾರ ವಿವಿಧ ಭಾಗಗಳನ್ನು ವ್ಯವಸ್ಥಿತವಾಗಿ ಗುರುತಿನಿಂದ ಕ್ರಮಗೊಳಿಸುವ ಮತ್ತು ಅವುಗಳ ಸಂಬಂಧವನ್ನು ಸಾಮ್ಯತೆಯಿಂದ ಅರ್ಥೈಸುವ ವೈಜ್ಞಾನಿಕ ರೀತಿಯೇ ವ್ಯವಸ್ಥಾ ಮಾರ್ಗ ಎಂದು ಹೇಳಿದ್ದಾರೆ. ಅಂದರೆ ವಿವಿಧ ಭಾಗಗಳಲ್ಲಿ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಅದರ ಪ್ರಕಾರ ಅದರ ಒಂದು ಕ್ರಮಗಳ ಮೂಲಕ ಹಲವಾರು ಸಂಬಂಧಗಳ ಮೂಲಕ ನಾವು ಇಲ್ಲಿ ಅರ್ಥವನ್ನು ಕೂಡ ಮಾಡಿಕೊಳ್ಳಬೇಕಾಗುತ್ತದೆ. ಸೊ R.L. ಅಕಾಫ್ ರವರ ಪ್ರಕಾರ ಪರಸ್ಪರ ಸಂಬಂಧವಿರುವ ಮತ್ತು ಪರಸ್ಪರ ಅವಲಂಬಿತವಾದ ಅಂಶಗಳ ಸಮೂಹವೇ ವ್ಯವಸ್ಥೆಯಾಗಿದೆ. ಸೊ ಇವರ ಪ್ರಕಾರ ಪರಸ್ಪರವಾಗಿರ್ತಕ್ಕಂತಹ ಒಂದು ಸಂಬಂಧ, ಉದಾಹರಣೆಗೆ ಯಾವುದೇ ರೀತಿಯಲ್ಲಿ ತಂದೆ ತಾಯಿ ಅಂತಕ್ಕಂಥದ್ದು ಪರಸ್ಪರ ಸಂಬಂಧ. ಸೊ ಇವರ ಒಂದು ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಮಕ್ಕಳು. ಕ್ರೋಫೋರ್ಡ್ ರಾಬ್ ರವರ ಪ್ರಕಾರ ಅಪೂರ್ವವಾದ ಮಾರ್ಗದಲ್ಲಿ ಕಾರ್ಯಾಚರಣೆ ಕೈಗೊಳ್ಳುವ ಅಂಶಗಳ ವ್ಯವಸ್ಥಿತ ಸಂಘಟನೆಯೇ ವ್ಯವಸ್ಥೆಯಾಗಿದೆ. ಸೊ ಇವರ ಪ್ರಕಾರ ಹಲವಾರು ಕಾರ್ಯಗಳಲ್ಲಿ ಕೈಗೊಳ್ತಕ್ಕಂಥ ಅಂಶಗಳನ್ನು ಅಥವಾ ಘಟನೆಗಳನ್ನು ನಾವು ವ್ಯವಸ್ಥೆಯಾಗಿದೆ. ಈ ಮೇಲೆ ಹೇಳಿದ ತಜ್ಞರ ವ್ಯಾಖ್ಯೆಗಳಿಂದ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ಹೀಗೆ ಸಂಗ್ರಹಿಸಬಹುದಾಗಿದೆ. ವ್ಯವಸ್ಥೆಯು ಬಿಡಿ ಅಂಶಗಳ ಮೊತ್ತವಾಗಿರದೆ ಅವುಗಳ ಸಮಷ್ಟಿಯಾಗಿದೆ. ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ಆದರೂ ಅವುಗಳ ಮೊತ್ತ ಒಂದೇ ರೀತಿಯಲ್ಲಿ ಇರುತ್ತವೆ. ವ್ಯವಸ್ಥೆಯಲ್ಲಿರುವ ಅಂಶಗಳ ನಡುವೆ ಪರಸ್ಪರ ಸಂಬಂಧವಿದ್ದು ಅವು ಪರಸ್ಪರ ಅವಲಂಬಿಯಾಗಿವೆ. ಸೊ ವ್ಯವಸ್ಥೆ ಅಂತಕ್ಕಂಥದ್ದು ಒಂದೇ ಅಂಶವನ್ನು ಹೊಂದಿ ಬೇರೆ ಬೇರೆ ಆಗುವುದು ಮತ್ತು ಇದು ಸ್ವಭಾವವಾಗಿರುವುದು ಅಥವಾ ಪರಸ್ಪರ ಅವಲಂಬನೆಯಾಗಿದೆ. ವ್ಯವಸ್ಥೆಯ ಪ್ರತಿಯೊಂದು ಭಾಗಗಳಿಗೂ ತನ್ನದೇ ಆದ ಕಾರ್ಯವಿದ್ದು ಅವು ವ್ಯವಸ್ಥೆಯ ಗುರಿ ಸಾಧಿಸಲು ಸಹಾಯಕಾರಿ. ವ್ಯವಸ್ಥೆಯ ಪ್ರತಿಯೊಂದು ಭಾಗಗಳು ತನ್ನದೇ ಆಗಿರ್ತಕ್ಕಂಥ ಕಾರ್ಯವನ್ನು ವಹಿಸುತ್ತವೆ, ಆದರೆ ಅವು ಗುರಿ ಸಾಧಿಸಲು ಸಹಾಯಕಾರಿಯಾಗಿವೆ. ವ್ಯವಸ್ಥೆಯಲ್ಲಿ ಒಂದು ಭಾಗ ವಿಫಲತೆಯನ್ನು ಹೊಂದಿದರೆ ಸಂಪೂರ್ಣ ವ್ಯವಸ್ಥೆಯೇ ವಿಫಲತೆಯನ್ನು ಹೊಂದಿರುವುದು. ಇಲ್ಲಿ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಭಾಗ ಅಂದರೆ ಒಂದಿಷ್ಟು ತಮ್ಮ ಕಾರ್ಯದಲ್ಲಿ ಸಫಲವಾಗಿದ್ದರೆ ಅದರ ಸಂಪೂರ್ಣ ವ್ಯವಸ್ಥೆಯ
ಹೇಳಬಹುದು. ಪ್ರತಿಯೊಂದು ವ್ಯವಸ್ಥೆಯು ತನ್ನದೇ ಆದ ಉಪವ್ಯವಸ್ಥೆಗಳನ್ನು ಹೊಂದಿದೆ. ಪ್ರತಿಯೊಂದು ಆಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆಯನ್ನು ಶಿಕ್ಷಣ ರಂಗದಲ್ಲಿ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಮಕ್ಕಳ ಒಂದು ಶಿಕ್ಷಣ ರಂಗಕ್ಕೆ ನಾವು ನೋಡಿದಾಗ ಹಲವಾರು ರೀತಿಯ ತಂತ್ರಜ್ಞಾನ ಕೂಡ ಬೆಳೆದು ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗಿರಬೇಕು ಮತ್ತು ಇಷ್ಟ ಆಗಿರಬೇಕು. ಧನ್ಯವಾದಗಳು.